ಹೋಗಿ ಭದ್ರಾವತಿನಲ್ಲಿ ಒಂದು ನೈಟ್ ಉಳ್ಕೊಂಡು ನಾಳೆ ಬೆಳಗ್ಗೆಯಿಂದ ಇದು ಬಸವನ ಹೂವು 15 ದಿನ ಬಾಡಿತನ ಮಾಡಿಸ್ಕೊಂಡು ಎಲ್ಲೂ ಸಾಧ್ಯ ಇಲ್ಲ ಅನ್ಸುತ್ತೆ. ಯಾರ ಕುಂಬಳಕ ಮಾಡಿಸೋದು ಅಲ್ಲಡಂಗಿಲ್ಲ ಅವ. ನನಗೆ ಕನ್ಸೋ ನಿಜ ನನ್ಸೋ ಗೊತ್ತಾಗ್ತಿಲ್ಲ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತನುಮಿತು ಯೂಟ್ಯೂಬ್ ಚಾನಲ್. ಇವಾಗಾರೆ ಕಾಣಿಸ್ತಾ ಇಲ್ಲ. ಓಕೆ, ತನುಮಿತು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ ಸಂಜೆ 4 ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು. ಎಲ್ಲರೂ ಹೊರಟಿದ್ದೀವಿ, ಭದ್ರಾವತಿಗೆ ಹೋಗ್ತಾ ಇದೀವಿ. ಅಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಚೌಡಮ್ಮನ ದೇವಸ್ಥಾನ ಆ್ಯಂಡ್ ಅಲ್ಲಿಂದ ಧರ್ಮಸ್ಥಳಕ್ಕೆ. ಈ ವೆದರಲ್ಲಿ ಧರ್ಮಸ್ಥಳಕ್ಕೆ ಹೋದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ 1 ವರ್ಷ ಆಯ್ತಲ್ಲ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಆ ಕಡೆ ಹೋಗಿ, ಅದಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದೀವಿ. ಆ್ಯಂಡ್ ಪಾಪುನು ಅಷ್ಟೇ ಮನೆಗೆ ಬಂದು ನಮ್ಮದು ನಮ್ಮ ಅಕ್ಕ 1 ತಿಂಗಳು ಮಾಡಿದ್ದ ನಾವು ಮಾಡಿಸ್ಕೊಂಡು ಭದ್ರಾವತಿಗೆ ಹೋಗಿ 1 ತಿಂಗಳು ಅಲ್ವಮ್ಮ, 15 ದಿನ ಬಾಡಿತನ ಮಾಡಿಸ್ಕೊಂಡು ಎಲ್ಲೂ ಸಾಧ್ಯ ಇಲ್ಲ ಅನ್ಸುತ್ತೆ. ನಮ್ಮನೇಲಿ ಅದು ಬಾಣವರ್ಧನ ಫಸ್ಟ್ ಬಾಡಿತನ ಮಾಡಿಸ್ಕೊಂಡು ಭದ್ರಾವತಿಗೆ ಹೋಗು ಆಯ್ತು. ನಾವು ಇವಾಗ ಹೋಗ್ತಾ ಇದೀವಿ. ಪಾಪುಗೆ ಎಷ್ಟು ತಿಂಗಳು ಅಂತ ನನಗೂ ಹೇಳೋಕ್ಕಾಗಲ್ಲ ಇದರಲ್ಲಿ. ಮತ್ತೆ ಹೋಗ್ತಾ ಇದ್ದೀವಿ ಪಾಪು ನೋಡೋಕ್ಕೆ. ಎಕ್ಸೈಟ್ಮೆಂಟ್ ಮತ್ತೆ ಅದು ತುಂಬ ಹೇಳ್ತಿದೆ. ನಾವು ಅಷ್ಟೇ ವಿಡಿಯೋ ಕಾಲಲ್ಲಿ ನೋಡೋಕ್ಕೆ ಬೇಜಾರಾಗ್ಬಿಟ್ಟಿದೆ. ಹೋದ್ರೆ ಫುಲ್ ಮುದ್ದಾಡ್ಬಿಡ್ಬೇಕು ಅನ್ಸುತ್ತೆ. ಅದಕ್ಕೆ ನಾವು ವಿಡಿಯೋ ಕಾಲಲ್ಲಿ ನೋಡಲ್ಲ ಜಾಸ್ತಿ. ಹೋಗೋಣ. ಚೆನ್ನಾಗಿತ್ತು ನೋಡಿ, ಇನ್ನೂ ಖುಷಿ ಆಯ್ತು. ಆ್ಯಂಡ್ ನಮ್ಮ ಜರ್ನಿ ಜೊತೆ ನೀವು ಬನ್ನಿ. ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅನ್ನೋದೊಂದು ಜರ ಸಕ್ಕತ್ತಾಗಿತ್ತು. ನಾವಿಲ್ಲ ಇದರಲ್ಲಿ ಎಲ್ಲಾದು ಅಷ್ಟೇ. ಎಷ್ಟು ಗಿಡಗಳು ಎಷ್ಟು ಚೆನ್ನಾಗಿ ಚಿಗ್ರಿ ಹೆಂಗೆ ಕಾಣಿಸ್ತಿದೆ ನೋಡಿ, ನೋಡೋಕ್ಕೆ ಒಂಥರ ಚಂದ. ಇದು ಬಸವನ ಹೂವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವ ಗಿಡ ನೋಡಿ ಎಲ್ಲ ಹಸಿರು 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 ಆಗಿರುತ್ತೆ, ನೋಡೋಕ್ಕೆ ಚಂದ. ಆ್ಯಂಡ್ ಚಳಿ ಯಾಕೋ ಆಗ್ತಾ ಇದೆ ಇವಾಗ. ಈರೂರು ಗಾಯ್ಸ್, ಕಡೂರಲ್ಲ. ನಮಗೆ ಕಡೂರು ಒಳಗಡೆ ಟೌನ್ ಒಳಗೆ ಕರ್ಕೊಂಡೇ ಬಂದಿಲ್ಲ, ಸೊ ಹಂಗಾಗಿ ಕಡೂರು ಗೊತ್ತಾಗಲಿಲ್ಲ. ಇದು ಈರೂರು. ಟಾಪಲ್ಲಿ ಕೊಡಿಸಿ ನಾವು ತಿಂತೀವಿ, ನಾವೇನಿಲ್ಲ ಅಂತ ಹೇಳಲ್ಲ. ನನಗೊಂದು ವಿಶ್ ಇದೆ, ಗೋಲ್ಗುಪ್ಪ ತಿನ್ನಬೇಕು ಅಂತ. ಸೊ ಅದು ಕೇಳ್ತಾ ಇದ್ದು ಕೊಡಿಸ್ತಾರೆ. ನಮ್ಮ ಅಮ್ಮಗೂ ತಿನ್ಬೇಕು ಅಲ್ವಮ್ಮ? ಹಾಂ, ಏನಕ್ಕೂ ಅಂದ್ರಿ? ಗೋಲ್ಗುಪ್ಪ ತಿನ್ಬೇಕು, ಮಳೆಗೆ ತಿನ್ಬೇಕು ಅನ್ಸಿದೆ. ಎಷ್ಟೊಂದು ದಿನ ಆಗಿದೆ. ಪ್ಲೀಸ್ ಗೋಲ್ಗುಪ್ಪ ಕೊಡಿಸ್ರಿ, ಕೊಡಿಸ್ತೀರಾ? ಯಾರನ್ನು ಮಾಡಿದೆ ಆಗಿದೆ ರೈಲ್ವೆ ಹತ್ರ ಫುಲ್ಲು ಗಾಡಿಗಳು ನಿಂತಿದೆ. ಸೊ ಅದಕ್ಕೆ ನಾವು ನಿಂತಿದ್ದೀವಿ ಇಲ್ಲಿ. ಏನಾದರೂ ನಿಂಗೆ ಎಲ್ಲ ಕಾಲ್ಬಿಡು. ಅದೇ ನೀನು ಕೇಳೋ ಕ್ವಶನ್ಗೆ ಆನ್ಸರ್ ಇರಲ್ಲ. ಅಲ್ಲ ಕಣಮ್ಮ, ಅವ್ರ ಬಾಲು ಎಷ್ಟು 200 ಆದ್ರೆ ಇವ್ರಿಗೆ ಎಷ್ಟು ಅಂದೆ. ಎಷ್ಟು ಖುಷಿಯಾಗಿತ್ತಲ್ಲ ರಾತ್ರಿ. ಅವರು 228 ಹೊಡೆದ್ರಮ್ಮ. ಅವ್ರು 227 ಹೊಡೆದಿದ್ರು, ನಾವು 230 ಹೊಡೆದ್ವಿ. ಟ್ರೈನ್ ಬಂತು. ಟ್ರೈನು ಗೂಡ್ಸ್ ಗಾಡಿ ಅನ್ಸುತ್ತೆ. ಮೇ ಬಿ ಇದು ಗೂಡ್ಸ್ ಗಾಡಿನಾ ಮಾಮೂಲಿನಾ? ಮಾಮೂಲಿ ಟ್ರೈನೇ. ಕಲರ್ ಹಂಗೆ ಇತ್ತಪ್ಪ, ಗೂಡ್ಸ್ ಗಾಡಿ ಥರ, ಅದಕ್ಕೆ ಹೇಳಿದ್ವಿ. ಇದ್ಯಾಕೆ ಬಸ್ಸು ಇಲ್ಲ ಬಂದು ನಾವು ಇಲ್ಲಿ ನಿಂತಿದ್ದೀವಿ ತಾನೆ. ನಮ್ಗಿಂತ ಮುಂಚೆ ಹೋಗೋಕ್ಕೆ ನೋಡಿ ಕಳ್ ಬಸ್ ಹೆಂಗಿತ್ತು. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅಂದರೆ ಹುಡುಗಿ ಬಸ್ ಇದು.
ಎಲ್ಲಿಂದ ಸ್ಟಾಪ್ ಆಗಿದೆ ನೋಡಿ. ಓಹೋ, ಇನ್ನೂ ಸ್ಟಾಪ್ ಆಗಿದೆ. ಜಾಮ್ ಆಗಿದೆ ಗಾಯ್ಸ್, ಜಾಮ್ ಆಗಿದೆ. ಇಲ್ಲಿಗೆ ಸ್ಟಾಪ್ ಆಯಿತು. ಒಂದು ಅರ್ಧ ಕಿಲೋಮೀಟರ್ ಅನ್ಸುತ್ತೆ ಜಾಮ್ ಆಗಿದ್ದೀವಿ. ಬೀರೂರಿಂದ ಮುಂದೆ ಹೋಗ್ತಾ ಇದ್ದೀವಿ. ಮಳೆ ಸೊನ್ನೆ ಸ್ಟಾರ್ಟ್ ಆಗಿದೆ. ಬೆಳಗ್ಗೆಯಿಂದ ಇರಲಿಲ್ಲ. ಬೆಳಗ್ಗೆ ಒಂದೇ ಸರಿ ಬಂದಿರೋದು ಇವತ್ತು ಮಳೆ ಅಲ್ವಾ, ಮತ್ತೆ ಬಂದೇ ಇಲ್ಲ ಅಲ್ವಾ ಅಮ್ಮ? ಇವತ್ತೇ ಫಸ್ಟ್ ನೋಡಿ, ಬೆಳಗ್ಗೆಯಿಂದ ಒಂದ್ಸರಿ ಮಳೆ ಬಂದಿರಲಿಲ್ಲ. ಇವಾಗ ಸೊನ್ನೆ ಸ್ಟಾರ್ಟ್ ಆಗಿದೆ. ಮುಂದೆ ಹೆಂಗೆ ಅಂತ ಗೊತ್ತಿಲ್ಲ. ಯಾವಾಗಲೇ ಮಳೆ ಸ್ಟಾರ್ಟ್ ಆಯಿತು. ಫುಲ್ಲು ಜೋರು ಮಳೆ ಬರ್ತಾ ಇದೆ. ಭದ್ರಾವತಿ. ಹಾ, ನಾನು ಫೋನಲ್ಲಿ ಮಳೆ ಅಲ್ವಾ, ಸ್ವಲ್ಪ ಲೇಟ್ ಆಗಿರ್ಬೋದು. ಮುದ್ದಣ್ಣ ಹಿಂಗೆ ನೋಡ್ತಾನೆ. ನಾವು ನೋಡಿ 15 ದಿನ, ತಿಂಗಳು. ಇನ್ನು 4ನೇ ತಾರೀಕು ಬಂದ್ರೆ 1 ತಿಂಗಳಾಗುತ್ತೆ. ಅವ್ರು 4ನೇ ತಾರೀಕು ಹೋಗಿದ್ದು ಬಾಣಾವರದಿಂದ. ಹೋಗ್ತಾ ಇದೀವಿ ನೋಡೋಣ ಅಂತ ಪಾಪುನ. 4ನೇ ತಾರೀಕು ನೋಡಿದ್ದ ಒಂದು ಲಾಸ್ಟ್ ಭಾನುವಾರ. ಅವನು ಸ್ವಲ್ಪ ಅಳ್ತಿದ್ದ ಅಂತ ಹೇಳಿ ಕರ್ಕೊಂಡು ಹೋದ್ರು. ಬೇರೆ ಇನ್ನು ಭದ್ರಾವತಿ ಹಾಸ್ಪಿಟಲ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಬೀರೂರಲ್ಲಿ ಸ್ಟಾರ್ಟ್ ಆಗಿದ್ದು. ಭದ್ರಾವತಿವರೆಗೂ ಮಳೆ ಸೋನೆ ಮಳೆ. ಗೋಲ್ಗುಪ್ಪನ ಹತ್ರ ಕೊಡ್ಸಿ. ವೆದರ್ಗೆ ಗೋಲ್ಗುಪ್ಪ ತಿನ್ನಂಗಾಗ್ತಿದೆ. ಪ್ಲೀಸ್ ರೀ. ಆಮೇಲಿಂದ ನಡ್ಕೊಂಡ್ ಬರೋಣ ಬಾ. ಫಸ್ಟ್ ಪಾಪ ನೋಡೋಣ, ಹೋಗಿ ಮಾತಾಡ್ಸ್ಕೊಂಡು ಆಮೇಲೆ ಬಂದು ಅವನು ಕರ್ಕೊಂಡು ವಾಕ್ ಮಾಡಿಸ್ಕೊಂಡು ಬರೋಣ. ಈ ಥರ ಏನೋ ಯಾರೋ ಕಾಣಿಸ್ತಾನೆ ಇಲ್ಲ. ಸುಧಮ್ಮ ಎಣ್ಣೆ ಸಿಡಿಸ್ಕೊಂಡಿದ್ದಾರಂತೆ ಒಡೆ ಮಾಡಕ್ ಹೋಗಿ. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಈ ರೇಂಜಿಗೆ ಸಿಡಿಸ್ಕೊಂಡಿದ್ದೀರಾ? ಉರಿತಿಲ್ಲ. ಏನು ಕೊಟ್ಟಿಲ್ವಾ ಆಯಿಂಟ್ಮೆಂಟ್? ಏನು ನಾವು ಹೋಗೇ ಇಲ್ಲ ಆಸ್ಪತ್ರೆಗೆ. ಮತ್ತೆ ನೋಡಿ ಇಲ್ಲಿ ಹೆಂಗ್ ಮಾಡ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿತ್ತು ನಮ್ಮ ಸುಧಮ್ಮನ ಮುಖ. ಎಲ್ಲ ಹಾಳಾಗೋಯ್ತು. ಯಾರ್ ಕಂಡು ಬಿತ್ತೋ ಏನೋ. ಯಾರ ಕುಂಬಳಕ ಮಾಡ್ಸ್ಯಾರಂತ. ಯಾರು ನಿಂಬೆಹಣ್ಣು ಮಾಡ್ಸ್ಯಾರ, ನನಗೆ ಕುಂಬಳಕ ಮಾಡ್ಸ್ಯಾರ. ಮಿತಿಯಲ್ಲಿ ಕಾರ್ ಪಾರ್ಕಿಂಗ್ ಮಾಡಕ್ ಹೋಗಿದ್ದಾರೆ. ಪಾಪ ಬಂದ್ಬಿಟ್ಟ. ಎಷ್ಟು ದಿನ ಆಯ್ತು ಗೊತ್ತಾ ನೀನು ನೋಡಿದ? ಏನ್ ತಂದಿದ್ದಿ ಕೇಳ. ನೆನ್ಪಿದ್ಯಾ? ಕೇಳ ಏನ್ ತಂದಿದ್ದಿ ಕೇಳ. ಏನ್ ತಂದಿದ್ಯಾ? ನೆನ್ಪಿದ್ದಿನ ಸುಬ್ಬಣ್ಣ? ಏನ್ ತಂದಿದ್ದಿ ಮಮ್ಮಿ ಅನ್ನು? ಏನ್ ತಂದಿದ್ದಿ ಮಮ್ಮಿ ಅನ್ನು? ಏನ್ ತಂದಿದ್ದಿ ಇಲ್ವಾ? ಇವನಿಗೂ ಹೆಂಗ್ ಕಾಣಿಸ್ತಿದೆಯಲ್ಲ. ಅಲ್ಲಾಡಂಗಿಲ್ಲ ಅವ, ಅಲ್ಲಾಡಂಗಿಲ್ಲ, ಸುಮ್ನಿರ್ಬೇಕು. ಅಪ್ಪ ನೀವೊಂದ್ಸರಿ ಎತ್ಕೊಳ್ಳಿ ಪಾಪನ. ಇರ್ಲಿ. ಯಾಕೋಗ್ ನೋಡ್ತಿದ್ದ ನಾನು. ಇವರು ಮಕ್ಕಳ ಟೈಮ್ ಅವ್ರದ್ದು, ಸುಬ್ಬಣ್ಣ ಅವರು. ಬೊಂಡ ಬೇಡವಾ? ಯಾವ್ದು ಬೇಕಿದ್ರಲ್ಲಿ? ಏನಂದಲ್ಲ ನಿಮ್ಮ ಅಮ್ಮಗೆ? ಏನಲ್ಲ ನಿಮ್ಮ ಅಮ್ಮಗೆ ಏನದ ಬೇಡ ಅಂತ ಒಂದೇ ಸಾಕು. ಗೊತ್ತಿಲ್ಲ, ನೋಡ್ಲಿಲ್ಲ ನಾನು. ಚರ್ಮುರಿ ಟೈಮ್ ಅಷ್ಟೇ ಹೋಗ್ತೀನಿ ಅಂತ. ಚರ್ಮುರಿ ಬೋಂಡ. ನನಗೆ ಈರುಳ್ಳಿ ಬೋಂಡ ಅಂದ್ರೆ ಇಷ್ಟ. ಏನೋ ಹಂಗ್ ನೋಡ್ತಾ ಇದ್ಯಾ?
ಕಾಣಿಸೋದು ಇಲ್ಲ. ಮಾಡ್ತಿದ್ದೀರಾ ಇಬ್ರು? ಅಮ್ಮ ಇದು ತೊಳೆದಿರೋದು ತೊಳಿಬೇಕಾ ಚಿಕನ್ನು? ಚಿಕನ್ ಫ್ರೈ ಮತ್ತು ಚಪಾತಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಈ ಚಿಕನ್ ಫ್ರೈ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಚಪಾತಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಸೊ ಇನ್ಸ್ಟೆಂಟಾಗಿ ಬೇಗ ಪ್ರಿಪೇರ್ ಮಾಡೋ ಅಂತ ಚಿಕನ್ ಫ್ರೈ ಇದು ಸಖತ್ತಾಗಿ ಫಾಸ್ಟಾಗಿ ಮಾಡ್ಬೋದು. ಈ ಒಂದು ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆ್ಯಂಡ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ. ಆ್ಯಂಡ್ ನಮ್ಮ ಮನೆಯವರು ಸ್ವಲ್ಪ ಗಾಡಿ ಓಡಿಸಿ ಟಯರ್ಡ್ ಆಗಿತ್ತಲ್ಲ, ಸ್ವಲ್ಪ ಹೊತ್ತು ಮಲಗ್ಕೋತೀನಿ ಅಂತ 1 ಅವರಿಂದ ಮಲಗಿದ್ದಾರೆ, ಇನ್ನು ಎದ್ದಿಲ್ಲ. ಇವಾಗ ಊಟಕ್ಕೆ ಎಬ್ಬಿಸ್ಬೇಕು. ಎಲ್ಲರೂ ಊಟ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಪಾಪನ ಎತ್ಕೊಂಡು ಕೂತಿದ್ದೀನಿ. ಇವ್ರದ್ದೆಲ್ಲ ಊಟ ಆದಮೇಲೆ ಮಾಡೋಣ ಅಂತ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಚಿಕನ್ ಫ್ರೈ ಮತ್ತು ರೊಟ್ಟಿ ನಾವು ಭದ್ರಾವತಿನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ರೊಟ್ಟಿ ಭದ್ರಾವತಿನಲ್ಲೇ ಇದ್ವಲ್ಲ ತರಿಸಿದ್ವಿ. ಇನ್ನೇನು ಚಪಾತಿ ಮಾಡೋದು ಅಂತ ಹೇಳಿ ರೈಸ್ ಮಾಡ್ಕೊಂಡ್ವಿ. ಅದ್ರ ಜೊತೆಗೆ ರೊಟ್ಟಿ ಸಖತ್ತಾಗುತ್ತೆ ಟೇಸ್ಟ್ ಮಾತ್ರ. ಈ ಒಂದು ಚಿಕನ್ ಫ್ರೈ ಜೊತೆ ಚಪಾತಿ ಅಥವಾ ರೊಟ್ಟಿ ರೈಸು ಸಖತ್ತಾಗುತ್ತೆ. ಈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಹಾಕ್ತೀನಿ. ಎಲೆ ಹಾಕ್ಕೊಂಡು ಊಟ ಮಾಡಿ ರೊಟ್ಟಿ ಮತ್ತು ಚಿಕನ್ ಫ್ರೈ ಚೆನ್ನಾಗಿತ್ತು. ಮೆಂತ್ಯದು ಪಳವ್ ಅಂತ ಮಾಡಿದ್ರು, ಸಕ್ಕತ್ತಾಗಿತ್ತು. ಅದರಿಂದ ನೀವು ಮೆಂತ್ಯ ಪಳವ್ ನಾನು ತಿಂದೆ, ನಮ್ಮ ಅಕ್ಕಿಗೆ ಅಂತ ಮಾಡಿದ್ರು, ಸೊ ನನಗೂ ಇಷ್ಟ ಆಯಿತು ಅಂತ ತಿಂದೆ. ಊಟ ಆಗಿ ಎಲೆ ಹಾಕ್ಕೊಂಡು ಒಂದು ರೌಂಡ್ ಹೋಗ್ಬರೋಣ ಅಂತ ಹೋಗ್ತಾಯಿದ್ವಿ. 1 ಮಂತ್ ಆದಮೇಲೆ ಪಾಪು ನೋಡೋಕ್ಕೆ ಅಂತ ಬಂದಿದ್ದೀವಿ. ಬಟ್ ನನಗೆ ಭದ್ರಾವತಿಗೆ ಬಂದಿದ್ದೀನೋ ಅಥವಾ ಕನ್ಸು ಕಾಣ್ತಿದ್ದೀನೋ ಅಂತ ಈಗಲೂ ನಂಬೋಕ್ಕಾಗ್ತಿಲ್ಲ. ಪಾಪುನ ಎತ್ಕೊಂಡು ಮಾತಾಡಿಸಿ ಮುಟ್ಕೊಟ್ಟು ಫೋಟೋ ತಕ್ಕೊಂಡು ಎಲ್ಲ ಮಾಡಿದ್ವಿ. ಬಟ್ ನಿಜವಾಗ್ಲೂ ನನಗೆ ಕನಸೋ ನಿಜ ಅನ್ಸೋ ಗೊತ್ತಾಗ್ತಾಯಿಲ್ಲ. ಅವನು ಸ್ವಲ್ಪ ಚೇಂಜ್ ಬೇರೆ ಆಗಿದ್ದಾನಲ್ವಾ, ಕತ್ಲೆ ಬಂತು, ಇರಲಿ ಓಕೆ, ಸ್ವಲ್ಪ ಚೇಂಜ್ ಆಗಿದ್ದಾನೆ ಅಲ್ವಾ, ಒಂಥರ ಕನಸು ಅನಿಸ್ತಿದೆ. ಫೋನಲ್ಲಿ ಮಾತ್ರ ವಿಡಿಯೋ ಕಾಲ್ ಮಾಡಿಕೊಂಡು ಬರ್ತಾಯಿದ್ವಿ ಈಗ. ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನಾಳೆ ಬೆಳಗ್ಗೆ ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹೇಳೋದು ತನುಮಿತಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಬಾಯ್. ಬಾಯ್ ಮಾಡಿ, ಬಾಯ್ ಮಾಡಿ. ಬಾಯ್ ಮಾಡಬೇಕಪ್ಪ, ಜಾಸ್ತಿ ಶೈ ಮಾಡ್ಕೋಬಾರ್ದು. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಅದಕ್ಕೆ ಸೀಮಂತದ ವಿಡಿಯೋ ಆ್ಯಂಡ್ ಭದ್ರಾವತಿಗೆ ನಮ್ಮ ಪಾಪಿಗೆ ಪಾಸ್ಟ್ರಿ ಮಾಡಿಗೆ ಬಂದಿದ್ವಲ್ಲ ಆ ವಿಡಿಯೋ ಅದೆಲ್ಲ ಹಾಕಿದ್ದೀನಿ, ಎಲ್ಲ ಹೋಗಿ ಚೆಕ್ ಮಾಡಿ. ಆ್ಯಂಡ್ ನಮ್ಮ ಅತ್ತೆ ಮಾವನದು ಆ್ಯನಿವರ್ಸರಿ ಕೂಡ ಆಯಿತು, ಆ ವಿಡಿಯೋನೂ ಹಾಕಿದ್ದೀನಿ, ಎಲ್ಲರೂ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಮೇಲ್ಗಡೆ ಕಾಣಿಸ್ತಿರೋ ಲಿಂಕ್ ಕೂಡ ಚೆಕ್ ಮಾಡಿ ಬನ್ನಿ. ಓಕೆ ಗೈಸ್, ಬಾಯ್. ಎಲ್ಲರೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಬೆಳಗ್ಗೆ ಸಿಗ್ತೀನಿ ಆ್ಯಂಡ್ ನಾಳೆ ಬೆಳಗ್ಗೆಗೆ ವೆಯ್ಟ್ ಮಾಡಿ. ಓಕೆನಾ? ಬಾಯ್.